ನಮಸ್ಕಾರ ವೀಕ್ಷಕರೇ, ಇದು 30 ಮಿನಿಟ್ಸ್ 30 ನ್ಯೂಸ್. ನಾನು ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ಚೈತ್ರ ರಾಜ್. ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೋರ್ವ ಶಂಕಿತ ಉಗ್ರ ಸೆರೆ ಸಿಕ್ಕಿದ್ದಾನೆ. ಥಣಿಸಂದ್ರದ ಮಂಜುನಾಥ್ ನಗರದಲ್ಲಿ ಐಎಸ್ಡಿ ಮತ್ತು ಕೇಂದ್ರ ತನಿಖಾ ಸಂಸ್ಥೆಗಳು ಕಾರ್ಯಾಚರಣೆ ನಡೆಸಿ ಶಂಕಿತ ಉಗ್ರ ಆರೀಫ್ನನ್ನ ಬಂಧಿಸಿದ್ದಾರೆ. ಸದ್ಯ ಶಂಕಿತ ಭಯೋತ್ಪಾದಕ ಆರೀಫ್ ಬಂಧಿಸಿ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದ್ದು ಅನೇಕ ಸಂಗತಿಗಳು ಹೊರಬರುವಂತ ಸಾಧ್ಯತೆಗಳಿದೆ. ಬಂಧಿತ ಶಂಕಿತ ಉಗ್ರ ಆರೀಫ್ ಕಳೆದ 2 ವರ್ಷಗಳಿಂದ ಅಲ್ ಖೈದಾ ಉಗ್ರ ಸಂಘಟನೆ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ ಎಂಬ ಶಂಕೆ ವ್ಯಕ್ತವಾಗಿದೆ. ಸಾಫ್ಟ್ವೇರ್ ಕಂಪನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಮೂಲಕ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದ ಆರೀಫ್ಗೆ ಉಗ್ರ ಸಂಘಟನೆಗಳಲ್ಲಿ ಸೇರ್ಕೊಳ್ಬೇಕು ಅನ್ನೋ ಕನಸಿತ್ತಂತೆ. ಅದರಂತೆ ಸಾಮಾಜಿಕ ಜಾಲತಾಣಗಳು, ವೆಬ್ಸೈಟ್ ಮೂಲಕ ಉಗ್ರ ಸಂಘಟನೆಗಳನ್ನ ಸೇರೋದಕ್ಕೆ ತಯಾರಿಯನ್ನ ನಡೆಸಿದ್ದಂತೆ. ಟೆಲಿಗ್ರಾಮ್ ಹಾಗೂ ಡಾರ್ಕ್ ನೆಟ್ ಮೂಲಕ ಉಗ್ರ ಸಂಘಟನೆ ಅಲ್ ಖೈದಾ ಗ್ರೂಪ್ಗಳಲ್ಲಿ ಸಕ್ರಿಯನಾಗಿದ್ದ ಅಂತ ಹೇಳಲಾಗ್ತಾ ಇದೆ. ಈತ ಮಾರ್ಚ್ನಲ್ಲಿ ಇರಾಕ್ ಮೂಲಕ ಸಿರಿಯಾಗೆ ತೆರಳೋಕೆ ಪ್ರಯತ್ನ ಪಟ್ಟಿದ್ದಂತೆ. ಎರಡೂ ದೇಶಗಳಿಂದ ಒಪ್ಪಿಗೆ ಇಲ್ಲದ ಕಾರಣ ಹೋಗೋಕೆ ಸಾಧ್ಯ ಆಗಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ಮಾರ್ಚ್ನಲ್ಲಿ ಮತ್ತೆ ಇರಾಕ್ ಮೂಲಕ ಸಿರಿಯಾ ಹಾಗೂ ಅಫ್ಘಾನ್ಗೆ ತೆರಳಲು ಪ್ಲಾನ್ ಮಾಡಿ ಫ್ಲೈಟ್ ಟಿಕೆಟ್ ರೆಡಿ ಮಾಡಿಕೊಳ್ತಿದ್ದ ಎಂಬ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೆಂಡತಿ ಹಾಗೂ 2 ಮಕ್ಕಳೊಂದಿಗೆ ವಾಸವಿದ್ದ ಆರೀಫ್ 1.5 ವರ್ಷದ ಹಿಂದೆ ಥಣಿಸಂದ್ರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದ. ಮನೆ ಮಾಡೋಕ್ಕೂ ಮೊದಲು ಪಿಜಿಯಲ್ಲಿದ್ದ ಆರೀಫ್ ನಂತರ ಉತ್ತರ ಪ್ರದೇಶದಿಂದ ಕುಟುಂಬವನ್ನ ಕರೆಸ್ಕೊಂಡಿದ್ದ. ಶಂಕಿತ ಉಗ್ರ ಆರೀಫ್ ನಮಾಜ್ಗೆ ಹೋದ್ರೂ ಕೂಡ ಯಾರ ಜೊತೆನೂ ಮಾತಾಡ್ತಾ ಇರ್ಲಿಲ್ವಂತೆ. ಒಬ್ನೇ ಓಡಾಡ್ತಾ ಇದ್ದ. ಆತನಿಗೆ 2 ಮಕ್ಕಳಿದ್ದಾರೆ. ಆತ ಈ ತರದ ವ್ಯಕ್ತಿ ಅಂತ ಗೊತ್ತಿಲ್ಲ ಅಂತ ಸ್ಥಳೀಯರಾದ ಜಾವೀದ್ ಹೇಳಿದ್ದಾರೆ. ಸ್ವಲ್ಪ ನಮಾಜ್ ಬನ್ನಿ ಬರ್ತಾರೆ ಅಷ್ಟೇನಾ? ನೀವು ಮಾತಾಡಿ, ಬರ್ತೀನಿ. ಏನು ಮನೆ ಯಾವುದು ಮಕ್ಕಳ ಅಲಿಗಢಿಗಿದೆ, ಆಮೇಲೆ ಬರ್ತೀನಿ ನಮಾಜ್ಗೆ. ಬರ್ತೀನಿ ನಮಾಜ್ಗೆ ಬರ್ತೀನಿ. ಆಮೇಲೆ ಬರ್ತೀನಿ, 1 ಟೈಮ್ ಬರ್ತೀನಿ, 2 ಟೈಮ್ ಬರ್ತೀನಿ. ಫುಲ್ 5 ಟೈಮಿಂದು ಬಂದಿಲ್ಲ. ಅದು ಒನ್ ಟೈಮಿಂದು ಬರ್ತೀನಿ. ಅದು ಕಂಪನಿ ಜಾಯಿನ್ ಮಾಡಿಲ್ಲ. ಅದು ಹೋಮ್ವರ್ಕ್ ಆಗಿದೆ. ಇದು ಎಷ್ಟೇ ದಿನ ವರ್ಕ್ ಹೋಮ್ ಆಗಿದೆ? 3 ವರ್ಷದ್ದು 4 ವರ್ಷದ್ದು ನೋಡ್ತೀನಿ. ಅದು ಬಾಡಿಗೆಗೆ ಬಂದಿದೆ. ದೇಶದಲ್ಲಿ ಇಸ್ಲಾಂ ಧರ್ಮದ ಮೇಲೆ ಅಪಪ್ರಚಾರ ಹೆಚ್ಚಿದೆ. ಇಸ್ಲಾಮೋಫೋಬಿಯಾ ಬಿತ್ತುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ದೇಶ ಬೇರೆಯವರಿಗೆ ಎಷ್ಟು ಸೇರಿದ್ದೇವೋ ಅಷ್ಟೇ ನಮ್ಮದು ಅಂತ ಜಮಾತ್ ಉಲೇಮಾ ಎ ಹಿಂದೂ ಮುಖ್ಯಸ್ಥ ಮೊಹಮ್ಮದ್ ಮದನಿ ಹೇಳಿದರು. ನವದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮದನಿ, ಭಾರತ ಮುಸ್ಲಿಮರ ನಾಡಾಗಿದೆ. ನಮ್ಮನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಇಸ್ಲಾಂ ಧರ್ಮದ ವಿರುದ್ಧ ಸಲ್ಲದ ಪ್ರಚಾರ ನಡೆಸಿ ದ್ವೇಷ ಭಾಷಣ ಮೂಡಿಸಲಾಗ್ತಾ ಇದೆ. ಇಸ್ಲಾಮೋಫೋಬಿಯಾ ಹೆಚ್ಚುತ್ತಿರುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದರು. भारत हमारा मोदी और मोहन भागवत का है, उतना ही ये देश महमूद का भी है. न महमूद इनसे 1 इंच आगे है, न महमूद इनसे 1 इंच आगे है, और न वो महमूद से 1 इंच आगे है. साथ ही इस धरती की खासियत यह है, ध्यान करिएगा, साथ ही इस धरती की खासियत यह है कि ये खुदा के सबसे पहले पैगंबर अबुल बशर सैयदना आदम अलैहिस्सलाम की सरजमीन है. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವತ್ತು ಹಿಂದುತ್ವ ಭದ್ರನೆಲೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಕಳೆದ ವರ್ಷದಿಂದ ಈ ಭಾಗದಲ್ಲಿ ಹಿಜಾಬ್ ವಿವಾದ, ಧರ್ಮದಂಗಲ್, ಹಿಂದೂ ಮುಸ್ಲಿಂ ಸಮುದಾಯಗಳ ಘರ್ಷಣೆ, ಕೊಲೆ, ಹಿಂಸಾಚಾರಗಳಿಂದ ಬಿಜೆಪಿ ಬಗ್ಗೆ ಜನರಲ್ಲಿ ಒಂದು ರೀತಿಯ ಅಸಮಾಧಾನ ಇದೆ. ಚುನಾವಣೆ ಹೊಸ್ತಿಲಿನಲ್ಲಿ ಈ ಭಾಗದ ಕಾರ್ಯಕರ್ತರು, ನಾಯಕರಿಗೆ ಉತ್ತೇಜನ ನೀಡೋ ನಿಟ್ಟಿನಲ್ಲಿ ಅಮಿತ್ ಶಾ ಭೇಟಿ ಮಹತ್ವವನ್ನು ಪಡ್ಕೊಂಡಿದೆ. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಧರ್ಮಸ್ಥಳದಿಂದ ಬೆಳ್ಳಿ ಬಟ್ಟಲಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಪ್ರಸಾದವನ್ನ ಕಳುಹಿಸಲಾಗಿದೆ. ಒಂದು ಚಿನ್ನ ಲೇಪಿತ ಶ್ರೀ ಮಂಜುನಾಥ ಸ್ವಾಮಿ ಇರುವಂತಹ ನಾಣ್ಯವನ್ನ ಇಟ್ಟು ಕೊಡಲಾಗ್ತಾ ಇದೆ. ಇವತ್ತು ಮಂಗಳೂರಿನ ಸಭೆ ವೇಳೆ ಅಮಿತ್ ಶಾ ಕೈ ಸೇರಲಿದೆ ಈ ಪ್ರಸಾದ. ಮಾಜಿ ಸಚಿವ ಈಶ್ವರಪ್ಪಗೆ ಪ್ರಸಾದವನ್ನ ಕೊಟ್ಟು ಕಳಿಸಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು. ಅಮಿತ್ ಶಾ ಆಗಮನದ ಹಿನ್ನೆಲೆಯಲ್ಲಿ ಹನುಮಗಿರಿಯ ಸಭಾಂಗಣದಲ್ಲಿ ನಿಶ್ಚಯವಾಗಿದ್ದ ಯೋಧ ಹರೀಶ್ ಅವರ ಮದುವೆ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಶಿಫ್ಟ್ ಆಗಿದೆ. ಸಿಆರ್ಪಿಎಫ್ ಯೋಧ ಹರೀಶ್ ತಮ್ಮ ಮದುವೆಯನ್ನ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಡಿಕೊಂಡಿದ್ದಾರೆ. ಅಮಿತ್ ಶಾ ತಮ್ಮ ಊರಿಗೆ ಆಗಮಿಸ್ತಾ ಇರೋದಕ್ಕೆ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಹರೀಶ್. ಮಂತ್ರಿ ಅಲ್ವಾ, ನಮ್ಮ ಸೆಂಟ್ರಿಂದ ಬರ್ತಾ ಇದ್ದಾರೆ. ನಮಗೂ ತುಂಬ ಖುಷಿ ಇದೆ. ನಮ್ಮ ಊರಲ್ಲಿ ಬರ್ತಾ ಇದ್ದಾರೆ, ಅದು ನಮ್ಮ ಮನೆ ಹತ್ರನೇ ಬರ್ತಾ ಇದ್ದಾರೆ. ತುಂಬ ಖುಷಿ ಇದೆ. ಸಡಗರ ಊರಲ್ಲೆಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದೆ. ಹಾಗೆ ನಾನು ಕಾಶ್ಮೀರಲ್ಲಿ ಡ್ಯೂಟಿ ಮಾಡ್ತಿರುವಾಗಲೂ ಅಲ್ಲಿ ಕೂಡ ಬಂದಿದ್ರು ಅವರು. ಹಾಗೆ ಅಲ್ಲಿ ನಾವು ಡ್ಯೂಟಿಯಲ್ಲಿದ್ವಿ. ಇಲ್ಲಿ ನಾವು ಸಾಮಾನ್ಯ ಜನರಾಗಿ ನಾವು ಅವರನ್ನು ನೋಡುವಂತ ಅವಕಾಶ ಸಿಕ್ಕಿದೆ. ತುಂಬ ಖುಷಿ ಆಗ್ತದೆ. ಈಗ ಅಂತ ನಾವು MH ಅಂಡರಲ್ಲೇ ನಾವು ಅದೇ ಡ್ಯೂಟಿ ಮಾಡ್ತಾ ಇದೀವಲ್ಲ,
ತುಂಬ ಖುಷಿ ಆಗ್ತಾ ಇದೆ ಸರ್. ಫೆಸಿಲಿಟಿ ಎಲ್ಲ ಈಗಿನ ಇದರಲ್ಲೆಲ್ಲ ತುಂಬ ಫೆಸಿಲಿಟಿ ಎಲ್ಲ ಸಿಗ್ತಾ ಇದೆ ಎಲ್ಲ ಕಡೆ. ಡ್ಯೂಟಿಗೆ ಯಾವುದೇ ತೊಂದರೆ ಇಲ್ಲ, ತುಂಬ ಖುಷಿ ಆಗ್ತಿದೆ. ಆ ಒಂದು ನಮಗೊಂದು ಫೆಸಿಲಿಟಿ ಕೊಡುವ ಮಂತ್ರಿಯಾಲಯ ಈ ಕಡೆ ಬರ್ತಾ ಇದ್ದಾರೆ ನಮ್ಮ ಮನೆ. ಕೊರಗಜ್ಜ ಉತ್ಸವಕ್ಕೆ ಅಡ್ಡಿ ಮಾಡಬಾರದು ಅಂತ ಅಮಿತ್ ಶಾ ರೋಡ್ ಶೋ ರದ್ದು ಮಾಡಿದ್ದಾರೆ. ಅದೇ ವಿಚಾರ ಇದೀಗ ರಾಜಕೀಯ ತಿರುವು ಪಡ್ಕೊಂಡಿದೆ. ಅಮಿತ್ ಶಾ ಭೇಟಿ ಬಗ್ಗೆ ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿದ್ದಾರೆ. ಅಮಿತ್ ಶಾ ಪುತ್ತೂರಿನಲ್ಲಿ ರೋಡ್ ಶೋ ಮಾಡಬೇಕಿತ್ತು, ಆದರೆ ಲಾ ಅಂಡ್ ಆರ್ಡರ್ ಸಮಸ್ಯೆ ಅಂತ ರೋಡ್ ಶೋ ಕ್ಯಾನ್ಸಲ್ ಆಗಿದೆ ಅಂತ ಡಿಕೆಶಿ ಹೇಳಿದ್ದಾರೆ. ಇವರು ಇನ್ನೇನ್ ರಕ್ಷಣೆ ಕೊಡ್ತಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಇತ್ತ ಅಮಿತ್ ಶಾ ಆಗಮನದ ವಿಚಾರವಾಗಿ ವಿಜಯಪುರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ವ್ಯಂಗ್ಯ ಮಾಡಿದ್ದಾರೆ. ಪುತ್ತೂರಿನ ರೋಡ್ ಶೋನ ಕ್ಯಾನ್ಸಲ್ ಮಾಡಿದ್ದಾರೆ. ಬಿಜೆಪಿ ಅಧ್ಯಕ್ಷರು ಟ್ವೀಟ್ ಮಾಡಿದ್ದಾರೆ, ಏನು ಅವರು ಸಂದೇಶ ಕೊಟ್ಟಿದ್ದಾರೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇಂದ ಇದು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ. ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ಗೆ, ಅಮಿತ್ ಶಾ ಸಾಹೇಬರಿಗೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಸಾಮಾನ್ಯ ಜನರ ಬದುಕು ಏನಾಗಬೇಕು ಅಂತ ಹೇಳಿ ನಾನು ರಾಜ್ಯದ ಜನತೆಗೆ ಕೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬರಲಿ ಬಿಡಿ ಪಾಪ, ಬರಬೇಡ ಅಂತ ಯಾರು ಹೇಳಿದ್ದಾರೆ? ಅಮಿತ್ ಶಾ ಅವರು ಬರಲಿ, ನಡ್ಡಾ ಅವರು ಬರಲಿ, ನರೇಂದ್ರ ಮೋದಿ ಅವರು ಬರಲಿ, ಯಾರು ಬಂದರೂ ಕೂಡ ಕರ್ನಾಟಕದ ಜನ ತೀರ್ಮಾನ ಮಾಡಿದ್ದಾರೆ. ಈ ಸಾರಿ ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ಗೆ ಮತ್ತೆ ಆಶೀರ್ವಾದ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಈ ತಿಂಗಳ ಕೊನೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಹೊಸಬರಿಗೆ ಹಳಬರಿಗೆ ಟಿಕೆಟ್ ಕೊಡ್ತೀವಿ, ಗೆಲ್ಲುವವರಿಗೆ ಟಿಕೆಟ್ ಕೊಡ್ತೀವಿ, 3 ಸಾರಿ ಸರ್ವೆ ಮಾಡಿಸಿದ್ದೀವಿ, ಯಾರು ಗೆಲ್ತಾರೆ, ಗೆಲ್ಲೋ ಸಾಧ್ಯತೆ ಇದೆ, ಅದನ್ನು ನೋಡಿಕೊಂಡು ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ತಿಂಗಳು ಕೊನೆ ಈ ಬಾರಿ ಹೊಸಬರಿಗೆ ಬಹಳ ಆದ್ಯತೆ, ಹೊಸಬರಿಗೂ ಕೊಡ್ತೀವಿ, ಹಳಬರಿಗೂ ಕೊಡ್ತೀವಿ, ಬರೀ ಹೊಸಬರಿಗೆ ಕೊಡಲ್ಲ. ನೋಡಪ್ಪ, ಈ ಸಾರಿ ವಿನಿಂಗ್ ಇಸ್ ದಿ ಕ್ರೈಟೀರಿಯಾ, ಗೊತ್ತಾಯ್ತಾ? ಸಾಧ್ಯವಾದ ಮಟ್ಟಿಗೆ ಗೆಲ್ಲವರಿಗೆ ಕೊಡ್ತೀವಿ, ಸರ್ವೆ ಮಾಡಿಸಿದ್ವಿ. ಹಾಸನ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಆಯ್ಕೆ ಗೊಂದಲ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ರೇವಣ್ಣಗೆ ಧೈರ್ಯ ಇದ್ರೆ ಹಾಸನದಿಂದ ಸ್ಪರ್ಧೆ ಮಾಡಲಿ. ಹಾಸನದಿಂದ ರೇವಣ್ಣ ಸ್ಪರ್ಧಿಸಿದ್ರೆ 50,000 ಲೀಡ್ನಲ್ಲಿ ಗೆಲ್ತೀನಿ ಅಂತ ಪದೇ ಪದೇ ಪ್ರೀತಂ ಗೌಡ ಹೇಳಿದ್ರು. ಒಂದೇ ಒಂದು ಮತ ಕಡಿಮೆಯಾದ್ರೂ ರಾಜೀನಾಮೆ ನೀಡಿ ಪುನಃ ಚುನಾವಣೆಗೆ ಹೋಗ್ತೀನಿ ಅಂತ ಸವಾಲು ಹಾಕಿದ್ರು. ಇದೀಗ ಪ್ರೀತಂ ಗೌಡ ಸವಾಲು ಸ್ವೀಕಾರ ಮಾಡೋಕೆ ರೇವಣ್ಣ ಸಿದ್ಧವಾದಂತಿದೆ. ಸವಾಲು ಸ್ವೀಕಾರ ಮಾಡೋಕೆ ನಾನ್ ರೆಡಿ, ಆದ್ರೆ ಪಕ್ಷ ಒಪ್ಪಬೇಕು ಅಂತ ಶೆಂಟನ್ನ ಕುಮಾರಸ್ವಾಮಿ ಅಂಗಳಕ್ಕೆ ಎಸೆದಿದ್ದಾರೆ. ಇನ್ನೊಂದು ಕಡೆ ಟಿಕೆಟ್ ಗೊಂದಲದ ಮಧ್ಯೆ ಸ್ವರೂಪ್ ಪ್ರಕಾಶ್ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಸಿದ್ದಾರೆ. ಸ್ವರೂಪ್ ಹೋದಲೆಲ್ಲ ಬೆಂಬಲಿಗರು ಹೊತ್ತು ಮೆರೆಸುತ್ತಿದ್ದಾರೆ. ನಿನ್ನೆ ಭವಾನಿಗೆ ಟಿಕೆಟ್ ಇಲ್ಲ ಅಂತ ಕುಮಾರಸ್ವಾಮಿ ಮತ್ತೊಮ್ಮೆ ಹೇಳುತ್ತಲೇ ಸ್ವರೂಪ್ಗೆ ಮತ್ತಷ್ಟು ಉತ್ಸಾಹ ಬಂದಂತಾಗಿದೆ. ಕನ್ನಡ ಸಿನಿಮಾಗಳು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂತ ಮಾಜಿ ವಿದೇಶಾಂಗ ಸಚಿವ ಎಸ್ಎಂ ಕೃಷ್ಣ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದೆ ಕನ್ನಡ ಸಿನಿಮಾಗಳು ಆಗಾಗ ಸದ್ದು ಮಾಡ್ತಾ ಇದ್ವು, ಆದರೆ ಈಗ ಎಲ್ಲಾ ಭಾಷೆಯ ಸಿನಿಮಾಗಳನ್ನು ಮೀರಿ ನಿಂತಿವೆ. ಇದಕ್ಕೆ ಕಾಂತಾರ ಉತ್ತಮ ಉದಾಹರಣೆ ಅಂತ ಹೇಳಿದ್ದಾರೆ ಎಸ್ಎಂ ಕೃಷ್ಣ. ಇಂತಹ ಸಿನಿಮಾಗಳು ಮತ್ತೆ ಮತ್ತೆ ಬರಬೇಕು ಅಂತ ಎಸ್ಎಂ ಕೃಷ್ಣ ಟು ದ ಪಾಯಿಂಟ್ ವಿಶೇಷ ಸಂದರ್ಶನದಲ್ಲಿ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾ ಬೆಳೆದಿರುವಂತಹ ರೀತಿ ಹಂತಗಳನ್ನ ನೀವು ಗಮನಿಸಿದ್ದೀರಾ? ಬಹಳ ದೊಡ್ಡ ಮಟ್ಟದಲ್ಲಿ ಕನ್ನಡದ ಸಿನಿಮಾಗಳು ಬೆಳೆದಿವೆ. ಹಿಂದಿನಿಂದ ಕನ್ನಡದ ಸಿನಿಮಾಗಳು ಆಗಿಂದಾಗೆ ಸದ್ದು ಮಾಡ್ತಾ ಇದ್ದವು. ಆದರೆ ಇವತ್ತು ನಮ್ಮ ಕನ್ನಡ ಸಿನಿಮಾಗಳು ಇವತ್ತು ಮಿಕ್ಕೆಲ್ಲ ಭಾಷೆಯ ಸಿನಿಮಾಗಳನ್ನು ಮೀರಿ ನಿಂತಿದೆ. ಈ ಕಾಂತಾರ ಅದಕ್ಕೆ ಒಂದು ಜ್ವಲಂತ ಉದಾಹರಣೆ. ಇಂತಹ ಸಿನಿಮಾಗಳು ಮತ್ತೆ ಮತ್ತೆ ಬರಲಿ ಹಾಗೆ ಅಂತೇಳಿ ಹಾರೈಸಿ ಆ ಸಿನಿಮಾ ರಂಗದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರಿಗೆ ನನ್ನ ಅಭಿನಂದನೆ. ಇನ್ನು ಕರ್ನಾಟಕ ಗೆಲ್ಲೋದ್ಯಾರು, ಮೋದಿ ನಾಯಕತ್ವಕ್ಕೆ ಎಷ್ಟು ಮಾರ್ಕ್ಸ್, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಎಸ್ಎಂ ಕೃಷ್ಣ ವಿಸ್ತೃತವಾಗಿ ಮಾತಾಡಿದ್ದಾರೆ. ಇವತ್ತು ಸಂಜೆ 7 ಗಂಟೆಗೆ ಟು ದ ಪಾಯಿಂಟ್ ನಲ್ಲಿ ಸಂಪೂರ್ಣ ಸಂದರ್ಶನ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ.
ಗಂಗಾವತಿಯಿಂದ ಗಾಲಿ ಜನಾರ್ದನ ರೆಡ್ಡಿ ಚುನಾವಣಾ ಕಾರ್ಯಕ್ರಮಗಳು ಮುಂದುವರೆದಿವೆ. ಗಂಗಾವತಿ ಕ್ಷೇತ್ರದ ಹೊಸಳ್ಳಿ, ಕೊರಮ್ಮ ಕ್ಯಾಂಪ್, ಮಹಬೂಬಾ ನಗರದ ಮಂದಿರ ಮಸೀದಿಗಳಿಗೆ ರೆಡ್ಡಿ ಭೇಟಿ ನೀಡಿದ್ದಾರೆ. ಗಂಗಾವತಿಯಲ್ಲಿ ಹಲವರು ಕೆಆರ್ಪಿಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರೆಡ್ಡಿ, ಒಂದು ಕಾಲದಲ್ಲಿ ಬಳ್ಳಾರಿಯ 10 ಕ್ಷೇತ್ರದ ಪೈಕಿ 9ರಲ್ಲಿ ಬಿಜೆಪಿ ಗೆಲ್ಲಿಸಿದ್ದೇನೆ. ಬಿಜೆಪಿ ಅಧಿಕಾರಕ್ಕೆ ಬರುವಂತೆ ಮಾಡಿದ್ದೇನೆ. ಈಗಲೂ ಕೆಆರ್ಪಿಪಿಯಿಂದ 20ರಿಂದ 30 ಸ್ಥಾನ ಗೆಲ್ತೇನೆ ಅಂತ ಹೇಳಿದ್ದಾರೆ. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗೆ ಪ್ರಾಣ ಬೆದರಿಕೆಯನ್ನ ಹಾಕಿದ್ದಾರಂತೆ. ಆದ್ದರಿಂದ ಐಜಿಪಿ ರವಿಕಾಂತೇಗೌಡಗೆ ದಾಸನಪುರ ಬ್ಲಾಕ್ ಕಾಂಗ್ರೆಸ್ ದೂರನ್ನ ಕೊಟ್ಟಿದೆ. ಪಕ್ಷದ ಸಭೆಯಲ್ಲಿ ಬಹಿರಂಗವಾಗಿ ಜೀವ ಬೆದರಿಕೆ ಹಾಕಿದ್ದಾರೆ. ರೌಡಿ ಶೀಟರ್ಗಳು ವಿಶ್ವನಾಥ್ ಅವರೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಎಸ್ಆರ್ ವಿಶ್ವನಾಥ್ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಮಂಡ್ಯ ಉಸ್ತುವಾರಿಯಿಂದ ಆರ್ ಅಶೋಕ್ ಕೆಳಗಿಳಿದ ಬಳಿಕ ಪ್ರಬಲ 3 ಒಕ್ಕಲಿಗ ನಾಯಕರು ರೇಸ್ಗೆ ಬಂದಿದ್ದಾರೆ. ಅಶ್ವತ್ಥ ನಾರಾಯಣ್, ಗೋಪಾಲಯ್ಯ, ನಾರಾಯಣಗೌಡ ಪೈಕಿ ಒಬ್ಬರು ಉಸ್ತುವಾರಿಯಾಗೋ ಸಾಧ್ಯತೆ ಇದೆ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಯಕರ ನಾಗಾಲೋಟಕ್ಕೆ ಬ್ರೇಕ್ ಹಾಕಲು ಅಶ್ವತ್ಥ ನಾರಾಯಣ್ ಸೂಕ್ತ. ಈಗಾಗಲೇ ರಾಮನಗರದಲ್ಲಿ ದಳಪತಿ ಹಾಗೂ ಕನಕಪುರ ಬಂಡೆ ವಿರುದ್ಧ ತೊಡೆ ತಟ್ಟಿರೋ ಉನ್ನತ ಶಿಕ್ಷಣ ಸಚಿವ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಯಕರಿಗೆ ಠಕ್ಕರ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಮಂಡ್ಯ ಹಾಗೂ ಹಾಸನ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸಿರುವ ಗೋಪಾಲಯ್ಯ ದಳಪತಿಗಳ ದಾಳದ ಆಳ ಅಗಲವನ್ನ ಬಲ್ಲವರಾಗಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯವರೇ ಆದ ನಾರಾಯಣಗೌಡ ಉಸ್ತುವಾರಿ ಕೊಟ್ರೆ ಪಕ್ಷದ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಚುನಾವಣೆ ಹೊಸ್ತಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕನ್ನಡಿಗರ ಆಕ್ರೋಶ ಭುಗಿಲೆದ್ದಿದೆ. ಎಂಇಎಸ್ ಮುಖಂಡ ದೀಪಕ್ ದಳವಿ ಮುಖಕ್ಕೆ ಮಸಿ ಬಳಿದಂತ ಕೇಸ್ಗೆ ಸಂಬಂಧಪಟ್ಟಂತೆ ಸಂಪತ್ ಕುಮಾರ್, ಅನಿಲ್ ದಡ್ಡಮನಿ ಎಂಬ ಕನ್ನಡ ಹೋರಾಟಗಾರರ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಲಾಗಿದೆ. 2021ರ ಡಿಸೆಂಬರ್ನಲ್ಲಿ ಬೆಳಗಾವಿ ಅಧಿವೇಶನಕ್ಕೆ ಪ್ರತಿಯಾಗಿ ಎಂಇಎಸ್ ಆಯೋಜಿಸಿದ್ದ ಮಹಾ ಮೇಳಾವ್ಗೆ ನುಗ್ಗಿದಂತ ಕೆಲವರು ಎಂಇಎಸ್ ಮುಖಂಡ ದೀಪಕ್ ದಳವಿಗೆ ಮಸಿಯನ್ನ ಬಳಿದಿದ್ರು. ಆ ಘಟನೆಯಲ್ಲಿ ಭಾಗಿಯಾದ ಕಾರಣಕ್ಕೆ ಸಂಪತ್ ಕುಮಾರ್ ದೇಸಾಯಿ ಮತ್ತು ಅನಿಲ್ ದಡ್ಡಿಮನಿ ಅವರನ್ನ ಬಂಧಿಸಿ ಜೈಲಿಗೆ ಕಳಿಸಲಾಗಿತ್ತು. ಬಳಿಕ ಅವರು ಜಾಮೀನಿನಲ್ಲಿ ಬಿಡುಗಡೆಯಾಗಿದ್ರು. ಕಾಲಿನಲ್ಲಿ ಕಬ್ಬಿಣದ ಪೀಸ್ಗಳು, ಒಳ ಉಡುಪಲ್ಲಿ ಕೆಜಿ ಕಲ್ಲು, ಶರ್ಟ್ ಜೇಬು ಒಳಗೆ ಐರನ್ ಪೀಸ್ಗಳನ್ನು ಇಟ್ಕೊಂಡು ಸರ್ಕಾರಿ ಹುದ್ದೆ ಪಡೆಯಬೇಕು ಅಂತ ಅಂದ್ಕೊಂಡಿದ್ದಂತಹ ಕಿಲಾಡಿಗಳು ನಿನ್ನೆ ಸಿಕ್ಕಿಬಿದ್ದಿದ್ದಾರೆ. ಈಗ ಇದೇ ರೀತಿಯ ಮತ್ತೊಂದು ಐಡಿಯಾ ನೋಡಿ ಕೆಲಸ ಪಡೆಯಲೇಬೇಕು ಅಂತ ಬಂದಿದ್ದಂತಹ ಮತ್ತೊಬ್ಬ ಕಿಲಾಡಿ ಸಿಕ್ಕಿಬಿದ್ದಿದ್ದಾನೆ. ಅಕ್ರಮವಾಗಿ ದೈಹಿಕ ಪರೀಕ್ಷೆ ಪಾಸಾಗಲು ತೊಡೆಗೆ ಗೋಧಿ ಹಿಟ್ಟನ್ನ ಮೆತ್ಕೊಂಡು ಬಂದಿದ್ದ ಓರ್ವ ಅಭ್ಯರ್ಥಿ, ಅವನ ಕಳ್ಳಾಟ ಇದೀಗ ಬಯಲಾಗಿದೆ. ಆಳಸಮುದ್ರ ಮೀನುಗಾರಿಕೆಗೆ ತೆರಳಿದ ಮಂಗಳೂರಿನ ಮೀನುಗಾರಿಕಾ ಬೋಟ್ಗಳ ಮೇಲೆ ತಮಿಳುನಾಡು ಮೀನುಗಾರರು ಕಲ್ಲು ತೂರಾಟ ನಡೆಸಿರುವಂತ ಘಟನೆ ನಡೆದಿದೆ. ಮಂಗಳೂರಿನ ಮೀನುಗಾರರು ಸುಮಾರು 7-8 ಬೋಟ್ಗಳಲ್ಲಿ ಆಳಸಮುದ್ರ ಮೀನುಗಾರಿಕೆಗೆ ತೆರಳಿದ್ರು. ಈ ವೇಳೆ ಬೋಟ್ಗಳು ತಮಿಳುನಾಡಿನ ಕನ್ಯಾಕುಮಾರಿ ಬಳಿ ಸಾಗಿದ್ವು. ಈ ಹಂತದಲ್ಲಿ ಈ ಭಾಗದಲ್ಲಿ ಮೀನುಗಾರಿಕೆ ನಡೆಸ್ತಾ ಇದ್ದ ತಮಿಳುನಾಡಿನ ಮೀನುಗಾರರು ತಡೆಯನ್ನ ಒಡ್ಡಿದ್ದಾರೆ. 10ಕ್ಕೂ ಹೆಚ್ಚು ಬೋಟ್ಗಳಿಂದ ಸುತ್ತುವರೆದು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಇದರಿಂದ ಮಂಗಳೂರಿನ ಮೀನುಗಾರರಲ್ಲಿ ಹಲವರಿಗೆ ಗಾಯಗಳಾಗಿವೆ. ವಿಜಯಪುರ ತಾಲೂಕಿನ ಹೆಗಡಿಹಾಳ್ ತಾಂಡಾದಲ್ಲಿ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿರುವಂತಹ ಇಬ್ಬರು ಯುವಕರ ತಲೆ ಬೋಳಿಸಿ ಚಪ್ಪಲಿ ಹಾರ ಹಾಕಿ ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಗಿದೆ. ಈ ಪ್ರಕರಣ ನಡೆದ ಬಳಿಕ ತಾಂಡಾದ 7 ಮುಖಂಡರನ್ನ ಪೊಲೀಸರು ಬಂಧಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೆಲಸಕ್ಕೆ ಹೋಗಿದ್ದಾಗ ಮಹಿಳೆಯ ಮೇಲೆ ತೇಜು, ರಾಜು ಚೌಹಾಣ್ ಎಂಬ ಅವಳಿ ಸಹೋದರರು ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ರಂತೆ. ಈ ವಿಚಾರ ತಿಳಿದ ಗ್ರಾಮದ ಲಂಬಾಡಿ ಸಮುದಾಯದ ಮುಖಂಡರು ಆರೋಪಿಗಳ ತಲೆ ಬೋಳಿಸಿ ಚಪ್ಪಲಿ ಹಾರ ಹಾಕಿ ಮೆರವಣಿಗೆಯನ್ನ ಮಾಡಿಸಿದ್ದಾರೆ. ಪೊಲೀಸ್ ಠಾಣೆ ಬಳಿಯ ಅಂಗಡಿಯಲ್ಲಿ ಕಳ್ಳತನ ಮಾಡಿದ ಘಟನೆ ಆನೇಕಲ್ನ ಬನ್ನೀರುಘಟ್ಟದಲ್ಲಿ ನಡೆದಿದೆ. ಠಾಣೆಯ ಸಮೀಪದ ದಿನಸಿ ಅಂಗಡಿಗೆ ಕನ್ನ ಹಾಕಿದ ಕಳ್ಳರು 1 ಲಕ್ಷ ನಗದು, 6 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಸಾಮಗ್ರಿಯನ್ನ ಕದ್ದು ಪರಾರಿಯಾಗಿದ್ದಾರೆ. ಹೈಡ್ರಾಲಿಕ್ ಮಷಿನ್ನಿಂದ ಅಂಗಡಿಯ ಶಟರ್ ಮುರಿದು ಹಣ ದೋಚಲಾಗಿದೆ. ಪೊಲೀಸ್ ಠಾಣೆ ಸಮೀಪವೇ ಕಳ್ಳತನ ನಡೆದರೂ ಯಾರಿಗೂ ಸುಳಿವೇ ಇರಲಿಲ್ಲ. ಬೆಳಗ್ಗೆ ಅಂಗಡಿ ಮಾಲೀಕರು ಬಂದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಇನ್ನೆರಡು ದಿನಗಳಲ್ಲಿ ಬೆಂಗಳೂರಲ್ಲಿ ಏರೋ ಇಂಡಿಯಾ ಶೋ ನಡೆಯಲಿದೆ. ಆದರೆ ಒಂದ್ ಕಡೆ ಶೋ ಸಂಭ್ರಮ ಇದ್ರೆ ಮತ್ತೊಂದು ಕಡೆ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. 2019ರ ಏರೋ ಇಂಡಿಯಾ ಶೋ ತಾಲೀಮಿನ ವೇಳೆ ವಿಮಾನ ಅಪಘಾತ ಸಂಭವಿಸಿತ್ತು. ಇಸ್ರೋ ಲೇಔಟ್ನಲ್ಲಿ ಸೂರ್ಯ ಕಿರಣ ಜೆಟ್ಗಳು ನೆಲಕ್ಕೆ ಅಪ್ಪಳಿಸಿದ್ವು. ದುರ್ಘಟನೆಯಲ್ಲಿ ಹಲವರ ಮನೆ, ಭೂಮಿ, ಆಸ್ತಿಗೆ ಹಾನಿಯಾಗಿತ್ತು. ಆದರೆ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಮಾಡಿದ್ದಕ್ಕೆ ಜನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಯಲಹಂಕ ವಾಯುನೆಲೆಯಲ್ಲಿ ಏರೋ ಇಂಡಿಯಾ ಶೋ ರಿಹರ್ಸಲ್ ನಡೀತಾ ಇದೆ. ಅದರಿಂದ ಹೆಬ್ಬಾಳದಿಂದ ಯಲಹಂಕ ವಾಯುನೆಲೆ ತನಕ ಟ್ರಾಫಿಕ್ ಜಾಮ್ ಆಗಿದೆ. ಫ್ಲೈಓವರ್ ಸರ್ವಿಸ್ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತುಕೊಂಡಿವೆ. ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಿ ಪರದಾಟವನ್ನು ಪಡಬೇಕಾಯಿತು.
ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿಯ ರಸ್ತೆಯಲ್ಲಿ ಮರಣ ಮೃದಂಗ ಬಾರಿಸೋಕೆ ಬಾಯಿ ತೆರೆದು ಕಾಯ್ತಾ ಇದೆ ಗುಂಡಿಗೆ ಮುಕ್ತಿ ಸಿಗ್ತಿದೆ. ಕಳೆದ 15 ದಿನಗಳ ಹಿಂದೆ ಬಿದ್ದಿದ್ದಂತಹ ಗುಂಡಿ ಬಗ್ಗೆ ನಿನ್ನೆ ನ್ಯೂಸ್ 18 ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಆದ್ರಿಂದ ಪಾಲಿಕೆ ಸಿಬ್ಬಂದಿ ಕಾಂಕ್ರೀಟ್ನಿಂದ ಗುಂಡಿಯನ್ನು ಮುಚ್ಚಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ಪಡೆದು ವಂಚಿಸಿದ ಘಟನೆ 32 ವರ್ಷಗಳ ಬಳಿಕ ಬೆಳಕಿಗೆ ಬಂದಿದೆ. ಆಂಧ್ರ ಮೂಲದ ವ್ಯಕ್ತಿಯೊಬ್ಬ ಎಸ್ಟಿ ಪ್ರಮಾಣ ಪತ್ರ ಪಡೆದು ನೈಋತ್ಯ ರೈಲ್ವೆಯಲ್ಲಿ ಉದ್ಯೋಗವನ್ನು ಪಡ್ಕೊಂಡಿದ್ದ. ಆಂಧ್ರ ಪ್ರದೇಶದಲ್ಲಿ ವಾಲ್ಮೀಕಿ ಸಮುದಾಯ ಹಿಂದುಳಿದ ವರ್ಗಕ್ಕೆ ಬರುತ್ತೆ. ಈ ವಿಷಯ ತಿಳಿದಿದ್ರೂ ಕೂಡ ಮಂಡ್ಲಾ ವೆಂಕಟ ಸುಬ್ಬಯ್ಯ 1991ರ ಡಿಸೆಂಬರ್ನಲ್ಲಿ ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ದ. ಹುಬ್ಬಳ್ಳಿ ತಹಶೀಲ್ದಾರ್ಗೆ ಸುಳ್ಳು ಘೋಷಣಾ ಪತ್ರ ಸಲ್ಲಿಸಿ ಎಸ್ಟಿ ಪ್ರಮಾಣ ಪತ್ರ ಪಡ್ಕೊಂಡಿದ್ದ. ಆದರೆ ಇದೀಗ ದಾಖಲೆ ಪರಿಶೀಲನೆ ವೇಳೆ ಅಸಲಿ ಸತ್ಯ ಹೊರಬಿದ್ದಿದೆ. ಹುಬ್ಬಳ್ಳಿ ತಹಶೀಲ್ದಾರ್, ಕಂದಾಯ ನಿರೀಕ್ಷಕ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ತುಮಕೂರಿನ ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ ವೈದ್ಯೆಯರು ಭರ್ಜರಿ ಡಾನ್ಸ್ ಮಾಡಿದರು. ತಮಟೆ ಸೌಂಡಿಗೆ ಸರ್ಕಾರಿ ಮಹಿಳಾ ವೈದ್ಯೆಯರು ಡಾನ್ಸ್ ಮಾಡಿದ್ದಾರೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ರಾಷ್ಟ್ರ ರಾಜಧಾನಿ ದೆಹಲಿಯ ಭಾಜನಪುರದಲ್ಲಿ ಕಳ್ಳನೋರ್ವ ವೈರ್ ಕದ್ದಿದ್ದಾನೆ. ವೈರನ್ನ ಹರಸಾಹಸ ಪಟ್ಟು ಎಳೆದ ಕಳ್ಳ ಬಳಿಕ ಆ ವೈರನ್ನ ತನ್ನ ಚೀಲದಲ್ಲಿ ಇಟ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಕಳ್ಳನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶೀಘ್ರವೇ ದಕ್ಷಿಣ ಆಫ್ರಿಕಾದಿಂದ ಕುನೋ ನ್ಯಾಷನಲ್ ಪಾರ್ಕ್ಗೆ ಮತ್ತೆ 12 ಚೀತಾಗಳು ಬರಲಿವೆ. 7 ಗಂಡು 5 ಹೆಣ್ಣು ಚೀತಾಗಳು ಭಾರತಕ್ಕೆ ಬರಲಿದ್ದು ಅವುಗಳನ್ನು ಕುನೋ ನ್ಯಾಷನಲ್ ಪಾರ್ಕ್ಗೆ ಬಿಡಲಾಗುತ್ತೆ. ಹರಿದ್ವಾರದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಮದುವೆ ಸಂಭ್ರಮದಲ್ಲಿ ಹೊರಟಿದ್ದಂತಹ ಜನರ ಮೇಲೆ ಕಾರೀಗ ಹರಿದಿದ್ದು ಭೀಕರ ಅಪಘಾತದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಪಘಾತದಲ್ಲಿ 31 ಜನರು ಗಾಯಗೊಂಡಿದ್ದಾರೆ. ಸ್ಟಾರ್ ರಿಷಬ್ ಶೆಟ್ಟಿ ಜೊತೆ ಸಿನಿಮಾ ಪತ್ರಕರ್ತರು ಸಂವಾದ ನಡೆಸಿದರು. ಆಗ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾ ಹುಟ್ಟಿದ ಕಥೆಯನ್ನ ಹೇಳಿದ್ದಾರೆ. ಬೆಂಗಳೂರಿನ ಮಂತ್ರಿ ಮಾಲ್ನಲ್ಲಿ ತಮಿಳುನಾಡು ಸರ್ಕಾರ ಸಾಂಪ್ರದಾಯಿಕ ವಸ್ತುಗಳ ಮೇಳವನ್ನು ಆಯೋಜಿಸಿತ್ತು. ತಾಂಜಾವೂರಿನ ಸ್ಥಳೀಯವಾಗಿ ಲಭ್ಯವಿರುವ ಉತ್ಪನ್ನಗಳನ್ನು ಪ್ರೋತ್ಸಾಹಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ತಮಿಳುನಾಡಿನಲ್ಲಿ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಪಡೆದಿರೋ 40 ಉತ್ಪನ್ನಗಳ ಪೈಕಿ 10 ಉತ್ಪನ್ನಗಳು ತಾಂಜಾವೂರಿಗೆ ಸೇರಿವೆ ಅನ್ನೋದು ವಿಶೇಷ. ಪೇಂಟಿಂಗ್, ತಾಮ್ರದ ವಸ್ತುಗಳು, ತಾಂಜಾವೂರು ಗೊಂಬೆ, ವೀಣೆ, ಸಿಲ್ಕ್ ಸ್ಯಾರಿ ಸೇರಿದಂತೆ ಹಲವು ಉತ್ಪನ್ನಗಳು ಮೇಳದಲ್ಲಿ ಲಭ್ಯವಿದೆ. of Tanjavur painting, Tanjavur Veenai, Nachiyar Koil Kuttuvilaku, Tiruponnam silk saree, Karapur Kalamkari painting, Tanjavur Bommai, Tanjavur art plate, Swamimalai bronze icons, Tanjavur pithworks. So these are the 10 products we are showcasing here, along with to be going to get 2 products, that is Bombay's bronze art form and the sarees and all those things. It's really beautiful and shows the depth of the culture of the district and the state as well. I finally thank the people who have made it successful to have organized this event, bronze art. ಅಕ್ಷರ ಯೋಗ ಸಂಸ್ಥೆ ಮಂಡಲ ಯೋಗ ಉತ್ಸವ ಆಯೋಜಿಸಿ ಗಿನ್ನಿಸ್ ದಾಖಲೆಯನ್ನು ಬರೆದಿದೆ. ಬೆಂಗಳೂರಿನ ಅಕ್ಷರ ಯೋಗ ಸಂಸ್ಥೆಯಲ್ಲಿ 1000ಕ್ಕೂ ಹೆಚ್ಚು ಜನರು 3 ಯೋಗಾಸನ ಮಾಡಿ ಗಿನ್ನಿಸ್ ದಾಖಲೆಯನ್ನು ಬರೆದಿದ್ದಾರೆ. 1000 ಜನರ ಪೈಕಿ 250 ಪೊಲೀಸರು, 150 ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳು, 100 ವಿಶೇಷ ಚೇತನರು ಪಾಲ್ಗೊಂಡಿದ್ದರು. ಈ ಪ್ರಯತ್ನದಲ್ಲಿ 20 ವಿವಿಧ ದೇಶ, 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳ ಜನರು ಪಾಲ್ಗೊಂಡಿದ್ದರು. ಜೊತೆಗೆ ಸಚಿವ ಸಿಎನ್ ಅಶ್ವಥ್ ನಾರಾಯಣ್ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. You can close your eyes. Say 15 seconds.
ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ಇದೀಗ ವೀಕೆಂಡ್ ಚಿಲ್ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.